ಬಳ್ಳಾರಿಯ ಥಿಯೇಟರ್ ಒಂದರಲ್ಲಿ ವಸತಿ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗ್ತಾ ಇದೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ವರದಿಯನ್ನು ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ, ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಗಾಂಧಿ ತತ್ವ ವಸತಿ ಶಾಲೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ವಸತಿ ಶಾಲೆಯನ್ನು ಪರಿಶೀಲಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ವಸತಿ ಶಾಲೆಗೆ ಬೇರೆ ಕಟ್ಟಡದ ಹುಡುಕಾಟವನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸೋದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬಳ್ಳಾರಿಯ ಕುಟುಗೋಡು ಥಿಯೇಟರ್ನಲ್ಲಿ ವಸತಿ ಶಾಲೆಯನ್ನು ನಡೆಸಲಾಗ್ತಾ ಇದೆ. ನೆಲದ ಮೇಲೆಯೇ ಮಕ್ಕಳಿಗೆ ಪಾಠ ಪ್ರವಚನವನ್ನು ಮಾಡಲಾಗ್ತಾ ಇದೆ. ಯಾಕಾಗಿ ಇಂತಹ ದುಸ್ಥಿತಿ, ಯಾಕಾಗಿ ಈ ರೀತಿಯ ಪರಿಸ್ಥಿತಿ ಮಕ್ಕಳಿಗೆ ಬಂತು, ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಬಿತ್ತರವಾಯಿತು, ಪ್ರಸಾರವಾಯಿತು, ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿಗಳು ಏಕಾಏಕಿಯಾಗಿ ಆ ವಿದ್ಯಾರ್ಥಿಗಳ ಬಳಿಗೆ ಬಂದು ಅವರ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ತ್ವರಿತಗತಿಯಲ್ಲಿ ಬೇರೆ ಕಟ್ಟಡವನ್ನು ಹುಡುಕಿ ಮಕ್ಕಳನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡುವ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಏನು ಹೇಳಿದ್ರು ಅಧಿಕಾರಿಗಳು? ಅದಾದ್ಮೇಲೆ ಏನಾದರೂ ಶಾಲೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಯಾವಾಗ ಆಗಬಹುದು ಅಂತ ಹೇಳಿ ನವೀನ್? ಕುರುಗೋಡಿನಲ್ಲಿ ಇರತಕ್ಕಂತ ಗಾಂಧಿ ತತ್ವ ಆಧಾರಿತ ವಸತಿ ಶಾಲೆಯ ಚಿತ್ರಣವನ್ನ ಪಬ್ಲಿಕ್ ಟಿವಿ ವಿಸ್ತಾರವಾಗಿ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ನಿನ್ನೆ ಕೂಡ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಯಾವ್ದಾದ್ರೂ ಕುರುಗೋಡಿನಲ್ಲಿ ಇರ್ತಕ್ಕಂಥವ್ರು 250 ಮಕ್ಕಳಿಗೆ ಯೋಗ್ಯವಾದಂತ ಕಟ್ಟಡ ಇದ್ರೆ ಅಂತವರು ನಮ್ಮನ್ನ ಸಂಪರ್ಕ ಮಾಡಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು. ಅದಾದ ಬಳಿಕ ಇವತ್ತು ಅಧಿಕಾರಿಗಳು ಖುದ್ದು ಕುರುಗೋಡು ಪಟ್ಟಣಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸುಮಾರು 4 ಕಟ್ಟಡಗಳನ್ನ ಪರಿಶೀಲನೆಯನ್ನ ಮಾಡಿರುವಂತದ್ದು. ಒಂದು ವೇಳೆ ಅವ್ರು ಏನಾದ್ರೂ ಬಿಲ್ಡಿಂಗ್ ಅನ್ನ ನೋಡಿ ಆಯ್ಕೆ ಮಾಡಿಕೊಂಡು ಅವ್ರೇನಾದ್ರೂ ಕೊಡೋದಕ್ಕೆ ಮುಂದಾದ್ರೆ ಅಂತದ್ರ ಸಮಯದಲ್ಲಿ ಆ ಶಾಲೆಯನ್ನ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಯೋಚನೆಯನ್ನ ಮಾಡ್ತಿರುವಂತದ್ದು. ಅದು ಕೂಡ ಕುರುಗೋಡು ಪಟ್ಟಣದಲ್ಲಿ ಅಷ್ಟೊಂದು ದೊಡ್ಡದಾದಂತ ಕಟ್ಟಡಗಳು ಸಿಗೋದು ತುಂಬಾ ಅಪರೂಪ. ಹೀಗಾಗಿ 4 ಕಟ್ಟಡಗಳನ್ನ ಆಯ್ಕೆ ಮಾಡಿ ಆ 4 ಕಟ್ಟಡಗಳನ್ನ ಪರಿಶೀಲನೆಯನ್ನ ಮಾಡಿರುವಂತದ್ದು. ಒಂದು ವೇಳೆ ಕಟ್ಟಡ ಪರಿಶೀಲನೆ ಮಾಡಿದ ಬಳಿಕೂ ಕೂಡ ಆ ಮಕ್ಕಳನ್ನ ಅಲ್ಲಿ ಶಿಫ್ಟ್ ಮಾಡೋಕೆ ಆಗದೆ ಹೋದಲ್ಲಿ ಈಗಿರ್ತಕ್ಕಂತ ಏನು ಚಿತ್ರಮಂದಿರ ಇದೆ ಆ ಚಿತ್ರಮಂದಿರದಲ್ಲಿ ಮೂಲಭೂತ ಸೌಲಭ್ಯವನ್ನ ಹೆಚ್ಚಿಸಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ನಿನ್ನೆ ಸುದ್ದಿ ಪ್ರಸಾರ ಆದ ಬಳಿಕ ಇವತ್ತು ಅಧಿಕಾರಿಗಳು ಹೋಗಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.